ನೇಪಾಳದ ಪ್ರಧಾನಿಯಾದ ಬಾಲನ್ ಶಾ ಓದಿರೋ ಕಾಲೇಜೇ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಟ್ಟೆ ಮೀನಾಕ್ಷಿಗೆ ಕರ್ನಾಟಕದಲ್ಲೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೇಮ್ ಇದೆ ಅಂತ. ಸೊ ಒಂದು ಅಲ್ಯುಮಿನಿ ಲೀಸ್ಟಲ್ಲಿ, ಒಂದು ಕಾಲೇಜ್ ಅಲ್ಯುಮಿನಿ ಲೀಸ್ಟಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ಅಂದರೆ ಸೊ ನೀವೇ ಅರ್ಥ ಮಾಡ್ಕೊಬೇಕು ಕಾಲೇಜು ಬ್ರ್ಯಾಂಡ್ ಯಾವ ಥರ ಇದೆ. ಸೊ ಫಸ್ಟ್ ನೀವು NMIT ಎಲ್ಲಿದೆ ಅಂದರೆ ಬ್ಯಾಂಗ್ಳೂರ್ ಹತ್ರ ಯಲಹಂಕದ ಹತ್ರ ಇರೋ ಬಾಗ್ಲೂರು ಕ್ರಾಸಲ್ಲಿ ಲೊಕೇಟ್ ಆಗಿದೆ. ಸೊ ಈ ಕಾಲೇಜ್ ಬಿಗ್ ಅಡ್ವಾಂಟೇಜಸ್ ಏನಂದರೆ, ಈ ಕಾಲೇಜಲ್ಲಿ ನೀವು ಓದ್ತಾ ಇಂಟರ್ನ್ಶಿಪ್ ಮಾಡ್ಬೋದು, ಒಳ್ಳೆ ಸ್ಟಾರ್ಟಪ್ಸ್ ಈವೆಂಟ್ಸ್ನ ಅಟೆಂಡ್ ಮಾಡ್ಬೋದು, ಹ್ಯಾಕಾಥಾನ್ಸ್ನ ಪಾರ್ಟಿಸಿಪೇಟ್ ಮಾಡ್ಬೋದು, ಇಂಡಸ್ಟ್ರಿ ವಿಸಿಟ್ಸ್ಗೆ ಹೋಗ್ಬೋದು. ಅಂದರೆ 4 ವರ್ಷ ಕ್ಯಾಂಪಸ್ ಒಳಗೆ ಅಲ್ಲ, ರಿಯಲ್ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಸಿಗೋಂಥ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು ಬ್ಯಾಂಗ್ಳೂರಲ್ಲಿರೋದು NMIT. ಸೊ ನೀವು NMITಗೆ ಅಡ್ಮಿಷನ್ ತೊಗೊಬೇಕಂದ್ರೆ ತುಂಬ ಜನ ಏನು ಅಂದ್ಕೊಂಡಿದ್ದೀರಿ, KCETಯಲ್ಲಿ ನಮಗೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಇಲ್ಲ COMEDKಯಲ್ಲಿ ರ್ಯಾಂಕಿಂಗ್ ಇದ್ದರೆ ಸೀಟ್ ಸಿಗುತ್ತೆ ಅಂದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಈಗ ಲಾಸ್ಟ್ ಇಯರಿಂದ ನಿಟ್ಟೆ ಮೀನಾಕ್ಷಿ ಅವರು ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ KCETಗೆ ಮತ್ತು COMEDKಗೆ ಸೀಟ್ನ ಕೊಡ್ತಿಲ್ಲ. ಸೊ ಅವರೇ ಏನು ಮಾಡ್ತಿದ್ದಾರೆ ಅಂದರೆ, ಅವರೇ ಸಪ್ರೇಟಾಗಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಅದನ್ನು ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತೇಳಿ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೇನ್ ಬೇಸ್ಡಾಗಿ ಇಟ್ಕೊಂಡು ಒಂದು ಎಂಟ್ರೆನ್ಸ್ ಎಕ್ಸಾಮು. ನಿಮ್ಗೇನಾದರೂ ಇಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ನಿಮಗೆ ಫೀಸು ಕಡಿಮೆ ಮಾಡ್ತಾರೆ. ಸೊ ನೀವು ಎಷ್ಟು ಮಾರ್ಕ್ಸ್ ಜಾಸ್ತಿ ತೆಗಿತೀರೋ ಅಷ್ಟು ನಿಮಗೆ ಫೀಸು ಕಡಿಮೆ ಆಗ್ತದೆ. ಸೊ ನೀವೇನಾದರೂ ನಿಟ್ಟೆ ಮೀನಾಕ್ಷಿಯಲ್ಲಿ ಓದಲೇಬೇಕು ಅಂತಿದ್ರೆ ಸೊ ನೀವು ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಳೋದು ತುಂಬ ಉತ್ತಮ. ಇನ್ನೊಂದು ಏನಪ್ಪ ಈ ಕಾಲೇಜಲ್ಲಿ ಅಡ್ವಾಂಟೇಜು ಬೇರೆ ಕಾಲೇಜ್ಗೆ ಕಂಪೇರ್ ಮಾಡಿದ್ರೆ ಅಂದರೆ, ಡ್ಯುಯಲ್ ಡಿಗ್ರಿ ಮತ್ತು ಟ್ವಿನ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಸೊ ಈ ಪಾಯಿಂಟ್ನ ಸ್ಟೂಡೆಂಟ್ ಇಗ್ನೋರ್ ಮಾಡಿರ್ತಾರೆ. ಸೊ ಆದರೆ ಇಲ್ಲಿ ಫ್ಯೂಚರ್ ಗೇಮ್ ಚೇಂಜರ್ ಇದು. NMITಯಲ್ಲಿ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್. ಸೊ ನೀವು ಕೆಲವು ಇಂಜಿನಿಯರಿಂಗ್ ಕೋರ್ಸಸ್ನ ಡ್ಯುಯಲ್ ಡಿಗ್ರಿ, ಟ್ವಿನ್ನಿಂಗ್ ಪ್ರೋಗ್ರಾಮು, ಫಾರಿನ್ ಸೆಮಿಸ್ಟರ್ ಆಪರ್ಚುನಿಟಿ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಒಂದು 2 ಇಯರ್ಸು ಇಲ್ಲಿ ಬ್ಯಾಂಗ್ಳೂರು ಕ್ಯಾಂಪಸಲ್ಲಿ ಓದಿ, ಇನ್ 2 ಇಯರ್ಸು ಫಾರಿನ್ ಕ್ಯಾಂಪಸಲ್ಲಿ ಓದೋ ಅವಕಾಶ ತುಂಬ ಇದೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಇಂಜಿನಿಯರಿಂಗಲ್ಲಿ 2 ವರ್ಷ ಇಂಡಿಯಾದಲ್ಲಿ, 2 ವರ್ಷ ಫಾರಿನಲ್ಲಿ ಮಾಡಿದ್ರೆ ನಿಮ್ಗೆ ಯಾವ ಥರ ಫಾರಿನಲ್ಲಿ ಅಲ್ಲ ಅಬ್ರಾಡಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಸೊ ನಿಮ್ಮ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಏನಾದರೂ ರೆಸ್ಯೂಮಲ್ಲಿ ಇದನ್ನು ಆ್ಯಡ್ ಮಾಡೋಣ, 2 ಇಯರ್ಸ್ ಇಂಡಿಯಾದಲ್ಲಿ ಓದಿದ್ದೀನಿ, 2 ಇಯರ್ಸು ಅಬ್ರಾಡಲ್ಲಿ ಓದಿದ್ದೀನಿ ಅಂದರೆ ನಿಮ್ಮ ರೆಸ್ಯೂಮ್ಗೆ ವೆಯ್ಟೇಜ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸ್ ಆಗಿದ್ದರೆ ತುಂಬ ನೀಟಾಗಿ ಕೇಳಿಸ್ಕೊಳ್ಳಿ. ಇವತ್ತು ಇಂಜಿನಿಯರಿಂಗ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋ ಬ್ರಾಂಚಸ್ಸು CS, AML, AI ಆ್ಯಂಡ್ ಡಾಟಾ ಸೈನ್ಸು, IS, ಸೈಬರ್ ಸೆಕ್ಯೂರಿಟಿ. ಸೊ ಇವಕ್ಕೆಲ್ಲ NMITಯಲ್ಲಿ ಸ್ಟ್ರಾಂಗ್ ಡಿಮ್ಯಾಂಡ್ ಇದೆ. ಪ್ಲೇಸ್ಮೆಂಟ್ ಕಂಪ್ನೀಸ್ ಕೂಡ ಈ ಬ್ರಾಂಚಸ್ಗೆ ಹೆಚ್ಚು ಹೈರ್ ಮಾಡುತ್ತೆ. ಸೊ ಎಲ್ಲರದು ಒಂದು ಫೇವ್ರೆಟ್ ಕ್ವಶನ್ ಏನಂದರೆ, ಪ್ಲೇಸ್ಮೆಂಟ್ ಹೇಗಿದೆ ಅಂತ. ಪ್ಲೇಸ್ಮೆಂಟ್ NMITಗೆ ಪ್ರತಿ ವರ್ಷ 300+ ಕಂಪ್ನೀಸ್ ಬರ್ತವೆ. ಸೊ ಟಾಪ್ ಕಂಪ್ನೀಸು ಇನ್ಫೋಸಿಸ್, TCS, ಅಕ್ಸೆಂಚರು, ಕಾಗ್ನಿಸೆಂಟು, ಬಾಷು, ಕ್ಯಾಪ್ಜೆಮಿನಿ, ಅಮೆಝಾನ್, ಈ ಥರ ತುಂಬ ಕಂಪ್ನೀಸು ರೆಕ್ರೂಟ್ಮೆಂಟ್ ಮಾಡ್ತವೆ. ಸೊ ಆವ್ರೇಜ್ ಪ್ಯಾಕೇಜು 5ರಿಂದ 8 ಲಕ್ಷದ ತನಕ ಖಂಡಿತ ಸಿಗುತ್ತೆ. ತುಂಬ ಚೆನ್ನಾಗಿ ನೀವೇನಾದರೂ ಪರ್ಫಾರ್ಮ್ ಮಾಡಿದ್ರೆ ಡಬಲ್ ಡಿಜಿಟ್ಸ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಕೆಲವು ವರ್ಷದಲ್ಲೇ 50 ಲಕ್ಷಕ್ಕಿಂತ ಹೆಚ್ಚಾಗಿ ಇಂಡಿವಿಜುವಲ್ ಆಗಿ ಹೈಯೆಸ್ಟ್ ಪ್ಯಾಕೇಜ್ ಬರೆದಿರೋ ಸ್ಟೂಡೆಂಟ್ಸು ಇದ್ದಾರೆ. ಒಂದು ಸೀಕ್ರೆಟು, ಕಾಲೇಜು ಯಾವುದೇ ಕಾರಣಕ್ಕೂ ಪ್ಯಾಕೇಜ್ ಕೊಡಲ್ಲ. ಸೊ ನಿಮ್ಗೇನಾದರೂ ಒಳ್ಳೆ ಸ್ಕಿಲ್ ಇದ್ದರೆ, ನೀವು ಒಳ್ಳೆ ಸ್ಕಿಲ್ ಇದ್ದು ಅವ್ರ ಕಾಲೇಜವ್ರು ಏನು ಮಾಡ್ತಾರೆ, ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಡ್ತಾರೆ. ಸೊ ನೀವು ನಿಮ್ಮ ಸ್ಕಿಲ್ ತೋರಿಸಿ ನೀವು ಹೈಯೆಸ್ಟ್ ಪ್ಯಾಕೇಜ್ನ ತೊಗೊಬೇಕು. ಸೊ ನಿಮಗೆ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡೋದು ನಿಟ್ಟೆ ಅವ್ರು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ. ಸೊ ನಿಮ್ಮ ಸ್ಕಿಲ್ ತೋರಿಸಿ ನೀವು ಜಾಬ್ ತೊಗೊಂಡು ಒಳ್ಳೆ ಪ್ಯಾಕೇಜ್ನ ತೊಗೊಳೋ ಜವಾಬ್ದಾರಿ ನಿಮ್ಮದಿರುತ್ತೆ. ಸೊ ಕ್ಯಾಂಪಸ್ ಲೈಫ್ ಹೇಗಿದೆ ನಿಟ್ಟೆಯಲ್ಲಿ ಅಂದರೆ, ಸೊ ಫಸ್ಟ್ ಇಂಪ್ರೆಷನ್ನೇ ವಾವ್ ಅನಿಸುತ್ತೆ. ಗ್ರೀನ್ ಕ್ಯಾಂಪಸ್ಸು, ಮಾಡರ್ನ್ ಲ್ಯಾಬ್ಸ್ ಇದೆ, ಡಿಜಿಟಲ್ ಲೈಬ್ರರಿ, ವೈಫೈ ಕ್ಯಾಂಪಸ್ಸು, ಸ್ಪೋರ್ಟ್ಸ್ ಫೆಸಿಲಿಟಿ, ಕೋಡಿಂಗ್ ಕ್ಲಬ್ಸು, ರೋಬೋಟಿಕ್ಸ್ ಕ್ಲಬ್ಸು, ಹ್ಯಾಕಾಥಾನ್ಸ್, ಟೆಕ್ನಿಕಲ್ ಫೆಸ್ಟಿವಲ್ಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಅಂದರೆ 4 ವರ್ಷ ನೀವು ಎಂಜಾಯ್ ಮಾಡಿಕೊಂಡು ನೀಟಾಗಿ ಕಲ್ತ್ಕೊಂಡು ಮಜಾ ಮಾಡ್ಕೊಂಡು ಇಂಜಿನಿಯರಿಂಗ್ ಮುಗಿಸ್ಬೋದು. ಸೊ ನೆಗೆಟಿವ್ ಸೈಡು ಇದೆ, ಯಾವ ಕಾಲೇಜು ಪರ್ಫೆಕ್ಟ್ ಅಲ್ಲ. ಸೊ ನಿಟ್ಟೆಯಲ್ಲೂ ನಿಮ್ಮ ಕೆಲವು ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ. ಸೊ ಅಸೈನ್ಮೆಂಟ್ ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಇದೆ. ಅಟೆಂಡೆನ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ, ಸ್ವಲ್ಪ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಮಿನಿಟಲ್ಲಿ ಓದಿ ಪಾಸ್ ಆಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕೆರಿಯರ್ನ ಏನಾದರೂ ನೀವು ಸೀರಿಯಸ್ ಆಗಿ ತೊಗೊತೀವಿ, ನಂಗೆ ಒಳ್ಳೆ ಆಪರ್ಚುನಿಟೀಸ್ ಬೇಕು ಅಬ್ರಾಡಲ್ಲೆಲ್ಲ ಅಂದರೆ ಒಂದು ನೀವು ಎಫರ್ಟ್ ಹಾಕ್ತೀವಿ ಅಂದರೆ ಒಂದು ಒಳ್ಳೆ ಕಾಲೇಜು. ಟೇಲ್ ಬಂದು ನಾನು ಇವತ್ತು ಮಾತಾಡ್ತಾಯಿದ್ದು ಇಂಜಿನಿಯರಿಂಗ್ ರಿಲೇಟೆಡ್ ಬ್ರಾಂಚಸ್ ಬಗ್ಗೆ ಮಾತ್ರ. ಸೊ ಇಲ್ಲಿ ಏರೋನಾಟಿಕಲ್ಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್,
ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಎಲೆಕ್ಟ್ರಾನಿಕ್ಸ್ ಅದರಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಮತ್ತು ಫೈನಲ್ ಆಗಿ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಇದು ಓನ್ಲಿ BE ಬ್ರಾಂಚಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಸೋ ಮೆನಿ ಬ್ರಾಂಚಸ್ ಇರುತ್ತೆ, ಬೇರೆ ಬೇರೆ ಡಿಗ್ರಿ ಕೋರ್ಸಸ್ ಎಲ್ಲ ಆಫರ್ ಮಾಡ್ತಾಯಿದೆ. ಸೊ ನಾನು ಓನ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಮಾತ್ರ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಏರೋನಾಟಿಕಲ್ ಬ್ರಾಂಚ್ಗೆ ಏನಾದರೂ ಸೇರ್ತೀವಿ ಅಂದರೆ ಸೊ ನೀವು ಎಂಟ್ರೆನ್ಸಲ್ಲಿ ಏನಾದರೂ ನಾರ್ಮಲ್ ಮಾರ್ಕ್ಸ್ ತೊಗೊಂಡ್ರೆ 2,75,000 ಕಟ್ಟಬೇಕಾಗುತ್ತೆ. ಅದೇ ಸಪೋಸ್ ನೀವು ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಸ್ಕಾಲರ್ಶಿಪ್ ಏನಾದರೂ ಸಿಕ್ಕಿದ್ರೆ 1,85,000 ಸಿಗುತ್ತೆ. NRI ಕ್ಯಾಟಗರಿ ಆದರೆ 3,25,000 ಇದೆ. ಸೊ ಎಕ್ಸಾಮ್ ಫೀ ನೀವು ಅಡಿಷ್ನಲ್ ಆಗಿ 10,000 ಕಟ್ಟಬೇಕಾಗುತ್ತೆ. ಸೊ AML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ಗೆ 4 ಲಕ್ಷ ಇದೆ. ಸ್ಕಾಲರ್ಶಿಪ್ಪಲ್ಲಿ 2,15,000 ಆಗುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಲರ್ನಿಂಗ್ಗೆ 4,50,000 ಇದೆ. ನೀವು ಸ್ಕಾಲರ್ಶಿಪ್ ಏನೋ ತೊಗೊಂಡ್ರೆ 2,40,000 ಆಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಆದರೆ 1,75,000 ಆಗುತ್ತೆ. ಸೊ ಸ್ಕಾಲರ್ಶಿಪ್ಪಲ್ಲಿ ಹೋದರೆ 1,45,000 ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆದರೆ 4.5 ಲಕ್ಷ, ಸ್ಕಾಲರ್ಶಿಪ್ಪಲ್ಲಿ 2,40,000. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಆದರೆ 3,25,000, ಸ್ಕಾಲರ್ಶಿಪ್ಪಲ್ಲಾದರೆ 1,75,000. ಸೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು 1,75,000, ಸ್ಕಾಲರ್ಶಿಪ್ ಆದರೆ 1,45,000. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 3 ಲಕ್ಷ, ಸ್ಕಾಲರ್ಶಿಪ್ಪಲ್ಲಿ 1,80,000 ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಂದು 2.5 ಲಕ್ಷ ಇದೆ, ಸ್ಕಾಲರ್ಶಿಪ್ ಆದರೆ 1,85,000. ಇನ್ಫಾರ್ಮೇಷನ್ ಸೈನ್ಸು 4.5 ಲಕ್ಷ ಇದೆ, ಸ್ಕಾಲರ್ಶಿಪ್ಪಲ್ಲಿ 2,40,000 ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,75,000 ಇದೆ, ಸ್ಕಾಲರ್ಶಿಪ್ಪಲ್ಲಿ 1,45,000 ಇದೆ. ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 3,50,000 ಇದೆ, ಸ್ಕಾಲರ್ಶಿಪ್ಪಲ್ಲಾದರೆ ನಿಮಗೆ 2,10,000 ಸಿಗುತ್ತೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ನೀವು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಫೀಸ್ ತುಂಬ ಡಿಫ್ರೆನ್ಸು ಬರುತ್ತೆ. ಸೊ ತುಂಬ ಫೀಸ್ ಕಡಿಮೆ ಆಗುತ್ತೆ. ಸೊ ನೀವು ಎಂಟ್ರೆನ್ಸ್ನ ನೀಟಾಗಿ ಕ್ರ್ಯಾಕ್ ಮಾಡಿದ್ರೆ ಒಳ್ಳೆ ಕಡಿಮೆ ಫೀಸಲ್ಲಿ ಒಳ್ಳೆ ಬ್ರಾಂಚಸ್ಸು ನಿಮಗೆ ಸಿಗುತ್ತೆ. ಸೊ ಈಗ ಹಾಸ್ಟೆಲ್ ಫೀಸ್ ಏನಪ್ಪ ಇದೆ ಈ ಕಾಲೇಜಸಲ್ಲಿ ಅಂದರೆ, ಬಾಯ್ಸ್ಗಾದರೆ ನೀವೇನಾದರೂ ಸಿಂಗಲ್ ಶೇರಿಂಗಲ್ಲಿ ಬೇಕು, ಬಾತ್ರೂಮ್ ಅಟ್ಯಾಚ್ಡ್ ಇರೋಂಥದ್ದಾದರೆ ನಿಮಗೆ 15,000 ರೀಫಂಡಬಲ್ ಡೆಪಾಸಿಟ್ ಅಂತ ತೊಗೊತಾರೆ. ಸೊ ಆ್ಯನ್ಯುವಲ್ ರೆಂಟ್ ಬಂದು 70,000 ತೊಗೊತಾರೆ. ಇನ್ನು ಮೆಸ್ ಚಾರ್ಜಸ್ ಅಂತೇಳಿ 50,000, ಅಡ್ಮಿಷನ್ ಚಾರ್ಜಸ್ ಅಂತೇಳಿ 1,10,000. ಸೊ ಟೋಟಲಾಗಿ 1,36,100 ರೂಪಾಯಿ ಆಗುತ್ತೆ. ಸೊ ಅದೇ ಇಬ್ಬರು ಶೇರಿಂಗಲ್ಲಿರೋ ಅಟ್ಯಾಚ್ಡ್ ಬಾತ್ರೂಮ್ ಬೇಕು ಅಂದರೆ 1,21,000 ತನಕ ಆಗುತ್ತೆ. ಸೊ ಟ್ರಿಪಲ್ ಶೇರಿಂಗ್ ಆದರೆ 96,000 ತನಕ ನಿಮಗೆ ಸಿಗುತ್ತೆ. ಸೊ ಈ ಡಿಪೆಂಡ್ ಆನ್ ನೀವು ಶೇರಿಂಗ್ ಮೇಲೆ ಹಾಸ್ಟೆಲ್ಸು ಚೇಂಜ್ ಆಗುತ್ತೆ. ಸೊ ಇದೇ ಥರ ನೋಡಿ ಇಲ್ಲಿ ಲೀಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ನೀಟಾಗಿ ನೋಡ್ಕೊಳ್ಳಿ, ಒಂದು ಕ್ಲಾರಿಟಿ ಬರುತ್ತೆ. ಸೊ 96,000ದಿಂದ 1,36,000 ರೇಂಜ್ ಒಳಗಡೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಕಂಫರ್ಟಲ್ಲಿ ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ಈಗ ನಾನು ಆಲ್ರೆಡಿ ಮಾತಾಡಿದಾಗೆ ಫಾರಿನ್ ಆಪರ್ಚುನಿಟೀಸ್ ಇದೆ ಅಂತೇಳಿ. ಸೊ ಇಲ್ಲಿ ನೀವು ಏನು ಫೀಸು ಖರ್ಚು ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವೇನಾದರೂ ಡ್ಯುಯಲ್ ಡಿಗ್ರಿ ಅಲ್ಲ ಟ್ವಿನ್ನಿಂಗ್ ಡಿಗ್ರಿ ತೊಗೊಂಡ್ರೆ ಯಾವ ಥರ ಬರುತ್ತೆ. ಸೊ ಒಂದು ಅವರು ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿ USA ಟೈಅಪ್ ಆಗಿದ್ದಾರೆ. ಸೊ ಇಲ್ಲಿ ಯಾವ ಥರ ಇದೆ ಅಂದರೆ, ಫಸ್ಟ್ 2 ಇಯರ್ಸು ನೀವು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಓದ್ತೀರಿ. ಸೊ 5,10,000 ನೀವು ಫಸ್ಟ್ ವರ್ಷದಲ್ಲಿ ಪೇ ಮಾಡ್ತೀರಿ. ಸೆಕೆಂಡ್ ವರ್ಷ 5,10,000 ಸೆಕೆಂಡ್ ಇಯರು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಪೇ ಮಾಡ್ತೀವಿ. ಥರ್ಡ್ ಆ್ಯಂಡ್ ಫೋರ್ತ್ ಇಯರು ನೀವು USA ಓದೋದ್ರಿಂದ ಸೊ US ಡಾಲರಲ್ಲಿ ನೀವು 32,000 ಲಾಸ್ಟ್ 2 ಇಯರ್ಸ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದರ್ ಚಾರ್ಜಸ್ ಎಲ್ಲ ನೀವೇ ಪೇ ಮಾಡ್ಕೊಬೇಕಾಗುತ್ತೆ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಎಷ್ಟೋ ಜನಕ್ಕೆ ವೀಸಾ ಸಿಗೋದೇ ಕಷ್ಟ ಇರುತ್ತೆ. ಸೊ ದಿಸ್ ಇಸ್ ಒಳ್ಳೆ ಆಪರ್ಚುನಿಟಿ. ಸೊ ಇನ್ನೊಂದು ನಿಮಗೆ ಟ್ವಿನ್ನಿಂಗ್ ಪ್ರೋಗ್ರಾಮ್ ಅಂತಿರುತ್ತೆ. ಸೊ ಇಲ್ಲಿ 3 ಇಯರ್ಸು ನೀವು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಓದ್ತೀರಿ, 1 ಇಯರ್ ಮಾತ್ರ US ಓದ್ತೀರಿ. ಸೊ ಇದು ಬಂದು ನಿಮಗೆ 5,10,000 ಫಸ್ಟ್ 2 ಇಯರ್ಸ್ ಇರುತ್ತೆ. ಥರ್ಡ್ ಇಯರಲ್ಲಿ ನೀವು US ಹೋದಾಗ ಅಲ್ಲಿ $32,000 ಪೇ ಮಾಡಬೇಕಾಗುತ್ತೆ. ಫೋರ್ತ್ ಇಯರಲ್ಲಿ 5,10,000 ಮತ್ತೆ ನೀವು ನಿಟ್ಟೆ ಯೂನಿವರ್ಸಿಟಿಗೆ ಪೇ ಮಾಡಿಕೊಂಡು ಇಲ್ಲೇ ಓದಬೇಕಾಗುತ್ತೆ. ಸೊ ಇನ್ನೊಂದು ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲೇನೆಂದರೆ 2 ಇಯರ್ಸು ನೀವು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಓದಿದಾಗ 5,10,000 ಪೇ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ 2 ಇಯರ್ಸು ನೀವು ಆಸ್ಟ್ರೇಲಿಯಾದಲ್ಲಿ ಓದೋದ್ರಿಂದ ಆಸ್ಟ್ರೇಲಿಯಾ ಡಾಲರಲ್ಲಿ 37,000 ಪೇ ಮಾಡ್ಕೊಬೇಕಾಗುತ್ತೆ. ಸೊ ಇದೊಂದೊಳ್ಳೆ ಅವಕಾಶ. ಎಷ್ಟೋ ಜನಕ್ಕೆ ಡ್ಯುಯಲ್ ಡಿಗ್ರಿ ತೊಗೊಂಡ್ರೆ ಅದರ ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ಜಾಯ್ನ್ ಆಗಿ. ನನ್ನ ಅಭಿಪ್ರಾಯದಲ್ಲಿ ಒಂದು NMIT ಒಂದು ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತೂ ಅಲ್ಲ. ಸೊ ಇದು ಬ್ಯಾಂಗ್ಳೂರು ಅಡ್ವಾಂಟೇಜಸ್ ಇದೆ, ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇದೆ. ಸೊ ನೀವೇನಾದರೂ ನಿಟ್ಟೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಸ್ಕಾಲರ್ಶಿಪ್ ಆಪರ್ಚುನಿಟಿ ಇದೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇದೆ, ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ, ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಇದೆ. ಇವೆಲ್ಲ ಒಂದೇ ಕ್ಯಾಂಪಸ್ನಲ್ಲಿ ನೀಡೋ ಕಾಲೇಜ್ ಇದು. ಸೊ KCET
ರ್ಯಾಂಕ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಕಾಮೆಂಟ್ಗೆ ನೋಡ್ತಿದ್ರು ನೀವು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ನಿಟ್ಟೆ ಯೂನಿವರ್ಸಿಟಿ ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರೀರಿ. ಸೊ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಖಂಡಿತ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಯಾಕಂದರೆ ಬೆಂಗಳೂರಲ್ಲಿ 2026 ಬೆಂಗಳೂರು ಬೆಸ್ಟ್ ಪ್ರೈವೇಟ್ ಇಂಜಿನಿಯರಿಂಗ್ ಆಪ್ಷನ್ಸಲ್ಲಿ ಸೊ ನಿಮಗೆ ನಿಟ್ಟೆ ಒಂದು ಸ್ಟ್ರಾಂಗ್ ಕಂಟೆಂಟರ್ ಆಗಿದೆ. ಫ್ಯೂಚರ್ ಬಿಲ್ಡ್ ಮಾಡಬೇಕು ಅಂದರೆ ಕಾಲೇಜ್ ಮಾತ್ರ ನೋಡಬೇಡಿ, ಕಾಲೇಜ್ ಕೂಡ ಆಪರ್ಚುನಿಟಿ ನೋಡಿರಿ. ಅದರಲ್ಲಿ NMIT ಖಂಡಿತ ಒಂದು ಸ್ಟೆಪ್ ಅಹೆಡ್ ಇದೆ. ಸೊ ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.